ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬರೀ ಇವತ್ತು ಬೆಳಗ್ಗೆ ಲೇಟ್ ಆಗೈತೆ ನೋಡಿ, ಸಂಡೇ ಲಾಗ್. ಇವತ್ತು ಸಂಡೇ ಲಾಗ್ ಹೆಂಗೆ ಹೋಗುತ್ತೋ ಹೆಂಗಿಲ್ಲೋ ಅಂತ ನಿಮ್ಗೂ ಶೇರ್ ಮಾಡ್ತೀನಿ. ಸಂಡೇ ಎಲ್ಲ ನೀವೆಲ್ಲ ಏನು ಸ್ಪೆಷಲ್ ಮಾಡಿದ್ರಂತ ಕಮೆಂಟ್ ಮೂಲಕ ತಿಳಿಸಿ. ನಾವೆಲ್ಲ ಸಂಡೇ ಏನು ಸ್ಪೆಷಲ್ ಮಾಡಿದ್ವಿ ಅಂತ ಪ್ರತಿಯೊಂದೂ ಶೇರ್ ಮಾಡ್ಕೊತ ಹೋಗ್ತೀನಿ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಸುನಿಲ್ ಕುಮಾರ್ ಅಂತ ಬರ್ತಡೇ ಇದೆ, ವಿಶ್ ಮಾಡ್ರಿ ಅಂತೇಳಿ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಸುನಿಲ್ ಕುಮಾರ್. 100 ಕಾಲ ಚೆನ್ನಾಗಿ ಬಾಳು, ದೇವರ ಆಶೀರ್ವಾದ ಯಾವಾಗಲೂ ಸದಾ ನಿನ್ನ ಮ್ಯಾಗಿರಲಿ. ಜೀವನದಲ್ಲಿ ನೀ ಏನೆಲ್ಲ ಆಸೆ ಪಟ್ಟಿಯಲ್ಲ ಅದೆಲ್ಲ ಸಿಗಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ. ಇದು ಎಷ್ಟನೇ ವರ್ಷ ಬರ್ತಡೇ ಐತೆ ಗೊತ್ತಿಲ್ಲ. ಇವತ್ತೇ ಇತ್ತು ಅವ್ರು ಆ್ಯಕ್ಚುಲಿ ಬರ್ತಡೇ, ನಿನ್ನೆ ವಿಶ್ ಮಾಡಬೇಕಾಗಿತ್ತು. ಇವತ್ತು ಸಿಸ್ಟರು ಕಮೆಂಟ್ ಮೂಲಕ ತಿಳಿಸಿದ್ರು, ವಿಶ್ ಮಾಡಿದ್ ನೋಡಿ. ತುಂಬ ಅವ್ರು ಖುಷಿ ಪಡ್ತಾರೆ. ನಾವು ಒಂದು ವಿಡಿಯೋ ಮೂಲಕ ವಿಶ್ ತಿಳಿಸಿದ್ವಿ ಅಂದ್ರೆ ಅವ್ರಿಗೂ ಖುಷಿ ಆಗುತ್ತೆ. 15ನೇ ತಾರೀಕಿಗೆ ಒಬ್ಬರು ಬರ್ತಡೇ ಇದೆ, ವಿಶ್ ಮಾಡ್ರಿ ಅಂತ ಸೂರ್ಯಕಾಂತ್ ಸಿಸ್ಟರ್ ಕಮೆಂಟ್ ಹಾಕಿರಿ. ಅಪ್ಪನ ಹೆಸರು ನನಗೆ ಗೊತ್ತಿದ್ದಿಲ್ಲ, ಮತ್ತು ಹೆಸರು ಏನು ಹೇಳ್ರಿ ಅಂತ ಕೇಳಿದೆ, ಹೇಳಿದ್ರು ಅವರು ಕೂಡ. ತುಂಬಾ ಎಲ್ಲರೂ ಕಮೆಂಟ್ ಹಾಕ್ತಿರ್ತೀರಿ, ತುಂಬ ಒಳ್ಳೆ ಕಮೆಂಟ್ ಹಾಕ್ತಿರ್ತೀರಿ, ಖುಷಿ ಆಗುತ್ತೆ ರೀ. ಬರೀ ಇವತ್ತಿನ ರೊಟ್ಟಿಗೆ ಚಲೋ ಮಾಡ್ತೀನಿ. ಇವತ್ತಿನ ರೊಟ್ಟಿಗೆ ಹಂಗೆ ಮನೆಗಿನ ತೊಳಿಬೇಕು, ಲೇಟಾಗಿದ್ದೀನಿ. ಶ್ರಾವಣಿ ಕೂಡ ಸ್ಕೂಲಿಗೆ ಹೋಗ್ತಾ, ಸಂಡೇ ಐತೆ. ಶ್ರಾವಣಿ ಯಾಕೆ ಸ್ಕೂಲಿಗೆ ಹೋಗ್ತಾ ಅಂತ ಮುಂದೆ ವಿಡಿಯೋದಾಗ ಹೇಳ್ತೀನಿ, ನೋಡ್ಕೊಂಬರ್ರಿ. 7:15 ಟೈಮು. ಜಸ್ಟ್ ಇವಾಗ ಎದ್ದೀನಿ. ಎದ್ದು ಲಾಕ್ ಚಲ್ ನೋಡಿ. ನೀನು ರಾತ್ರಿ ಬಿಟ್ಟು ಹತ್ತಿರಲಿಲ್ಲ, ಉಸು ಅಲೆದಲ್ಲೇ ಬಿದ್ದವು. ಶ್ರಾವಣಿ ಮೇಡಮ್ ಈಗ ಎದ್ದು ಬರ್ತಾ ಹೊಡಿ. ಬರ್ರಿ, ನಾ ಅಂಗಳ ಕಸ ಹೊಡಿಗಿಲ್ಲ, ಏನೂ ಕೆಲಸ ನೋಡಿ. ಎದ್ದೀನಿ, ಇಲ್ಲಿ ನಿಂತೀನಿ. ಇವತ್ತು ಸಂಡೇ ಎಲ್ಲ ಲೇಟಾಗಿ ಮಾಡ್ಕೊಂಡ್ರಾತ್ ಬಿಡ ಅಂತೇಳಿ ಎದ್ದೆ. ಎಚ್ಚರ ಆಗಿತ್ತು 4 ಹೇಳಿಲ್ಲ. ನೀನು ರಾತ್ರಿ ಎಲ್ಲ ಇದು ಬಾಂಡೆ ಎಲ್ಲ ಅದೆಲ್ಲ ಇಟ್ಟು ಮಲ್ಕೊಂಬಿಟ್ಟು ನೋಡಿ. ಬಡ ಕೆಲಸ ಮಾಡ್ಕೋಬೇಕ್ರಿ. ದೋಸೆ ಇಟ್ಟು ಹೆಂಗೆ ಗುಬ್ಬೈತೆ ಅಂತ ತೋರಿಸ್ತೀನಿ ನಿಮ್ಗೆ. ಬಾಗಿಲಿ ನೀರು ಹಾಕು, ಅಲ್ಲಿ ಸೀನ್ಸ್ಲೇಕಿ ಬಾಗಿಲಿ ಮ್ಯಾಲೆ ಸೀಂತ್ರ ನೀರು ಹಾಕ್ತಾರೆ, ಹಾಕ್ಬೇಕ್ರಿ. ಅದು ನಮ್ಮ ಕಡೆ ಐತೆ ಅದು ನೋಡಿ. ದೋಸೆ ಇಟ್ಟು ಹೆಂಗೆ ಗುಬ್ಬೈತೆ ಅಂತ ಮಸ್ತ್ ಬಂದೈತೆ ನೋಡಿ. ರಾತ್ರಿ ಎಲ್ಲ ರೊಟ್ಟಿ ಮಾಡಿ ಉಂಡು ಅಲ್ಲೇ ಅಕ್ಕಿ ಮಿಕ್ಸರ್ಗೆ ಹಾಕಿ ಅದಲ್ಲೇ. ನಾವು ಒಂದು ಪುಟ್ಟ ಬಾಂಡೆ ಅದಾವ್ರಿ, ಮನೆ ತೊಳಿಬೇಕು ಇವತ್ತು. ಕೆಲಸ ಭಾಳ ಐತೆ ನೋಡ್ರಿ, ಆದರೂ ಲೇಟಾಗಿ ಎದ್ದೀನಿ. ಟೆಟ್ಟಿಗೆ ಅರ್ಧ ಕೆಲಸ ಆಗ್ತಿತ್ತು. 4:15 4 ಗಂಟೆಗೆ ಎದ್ದಿದ್ನಿ ಅಂದ್ರೆ ದಿನ ಹೇಳೋದಿದ್ದೇ ಇರುತ್ತೆ. ಇವತ್ತು ಹೆಂಗಾರು ಮಕ್ಕಳು ಸ್ಕೂಲ್ ಸೂಟಿ ಇರ್ತಲ್ಲ, ಮಾಡ್ಕೊಂಡ್ರಾತಂದು ಮುಕ್ಕೊಂಬಿಟ್ಟು ನೋಡಿ. ಬರೀ ಮಕ್ಳು ಏನು ಮಾಡಾಕತ್ತ ನೋಡೋಣ. ಶ್ರಾವಣಿ ನಿಂತಾಳ, ಶ್ರಾವಣ್ ಕುಮಾರ್ ಅಲ್ಲಿಗೆ ನೋಡ. ಬಿರಪ್ಪ ಮತ್ತೆ ದರ್ಶನ ಮಾಡ್ಕೊರಿ. ಗಾಳಿ ಒಂದು ಯಾಕೋ ಇವತ್ತು ಕಮ್ಮಿ ಐತೆ ನೋಡಿ ಗಾಳಿ. ಬರ್ರಿ ಇದಿಟ್ಟು ಕ್ಲೀನ್ ಮಾಡ್ಕೊಂಡು ಮತ್ತೆ ಸಿಗೋಣ. ರಂಗೋಲಿ ಹಾಕಿ ಟೈಮು 8 ಗಂಟೆ ಆಯಿತು. ಅಡುಗೆ ಮನೆ ದೇವ್ರ ಮನೆ ಕಸ ಹುಡುಗಿ, ಅಡುಗೆ ಮನೆ ದೇವ್ರ ಮನೆ ಒರೆಸಿದೆ. ಉಳ್ಳಾಗಡ್ಡಿ ಹೆಂಗೆ ಹೋದ ನೋಡಿ, ಅಲ್ಲಿ ಮ್ಯಾ ಉಳ್ಳಾಗಡ್ಡಿ ಕೊತ್ತ ನೋಡವ ಅಂತಂದೆ. ಕೊತ್ತು ಉಳ್ಳಾಗಡ್ಡಿ ತೆಗೆದು ನೋಡಿ. ಶ್ರಾವಣಿ 9ಕ್ಕೆ ಹೋಗ್ಬೇಕ್ರಿ ಆಕಿ. ಟೈಮು 8 ಗಂಟೆ ಬರಾಬರಿ ಆಯಿತು. 8:15 ಪೌಣೆ 9ಕ್ಕೆ ಮನೆ ಬಿಟ್ಲು. 9ರ ಬಸ್ ಸಿಗುತ್ತೆ. 10ಕ್ಕೆ ಚಲೋ ಅಂತ್ರಿ ಸ್ಕೂಲು. 10 ಗಂಟೆಗೆ ಬಾ ಅಂದ್ರೆ ಇಲ್ಲಿ 10 ಬಸ್ಸಿಗೆ ಹೋಗಲ್ಲಕ್ಕ. ಮತ್ತು ಉಳ್ಳಾಗಡ್ಡಿ ತಂದು ಹಾಕವಂದಿನಿ, ಹಾಕಾಕತ್ತ. ಮನೆ ತೊಳೆದಿನಿ ಅಪ್ಪ, ಬೇಡ ನೋಡಿರಿ. ಉಳ್ಳಾಗಡ್ಡಿ ನಾನೇ ಹಾಕಿದೆ, ಫೈನಲ್ ಆಗಿ ಅವಕ್ಕೆ ಬರೀ ತಾಳು ಚೆಲ್ಲಾಕತ್ತಿದ್ದು. ಮತ್ತೊಂದು ಪೇಪರ್ ಹಾಕಿದೆ ಸಣ್ಣದ ಉಳ್ಳಾಗಡ್ಡಿ. ಹಿಂಗಾಗಿ ತಾಳು ಚೆಲ್ಲಾಕತ್ತ ನೋಡಿ. ಗೋಧಿ ಬೆಳ್ಳುಳ್ಳಿ ಮಾರಕ್ಕೆ ಬಂದ ನೋಡಿ. ಮನೆ ಎಲ್ಲ ತೊಳೆದೀನಿ, ಗ್ಯಾಸ್ ಕಟ್ಟಿನೂ ಕ್ಲೀನ್ ಆಗೈತಿ. ಇವಾಗ ಪಡ್ಸಾಲಿ ಅಟ್ಟ ಎಲ್ಲ ಕಸ ಹುಡ್ಕೊಂಡು ಅಡುಗೆ ವ್ಯವಸ್ಥೆ ಮಾಡ್ತೀನಿ ರೀ. ಆಮೇಲೆ ಬಾಂಡೆ ಬಟ್ಟೆ ಮಾಡ್ಕೊತ ಕುಂತ್ರಾತು ನೋಡಿ. ಇಷ್ಟು ಉಳ್ಳಾಗಡ್ಡಿದ್ದು ಖಾಲಿ ಆದವು ಇಲ್ಲಿ ಮ್ಯಾಗಿ ಉಳ್ಳಾಗಡ್ಡಿ ಭಾಳ ಕೊಳ್ತೆ ಹೋಗಿ ನೋಡಿ. ಅಲ್ಲಿ ಮಳೆ ಬಂದರೂ ನೀರು ಸೋರ್ತಾವೆ, ಅಲ್ಲಿ ಹಾಕಿದ್ದು ನಾನು ನೋಡಿ. ಇಷ್ಟು ಬಾಂಡೆ ಅದಾವು, ಅವು ಅಲ್ಲಿ ಎತ್ತಾಕತ್ತ ನೋಡಿ ಆಟ ಆಡೋದು. ಅಲ್ಲಿ ಹಚ್ಚಿ ಬಿಡು ಅಂತೇಳಿ ಮನೆ ತೊಳಿತೀನಲ್ಲ, ಲೇಟ್ ಆಗುತ್ತೆ. ಮಾಡ್ತಾನೆ ರೀ ಅಲ್ಲಿ. ಆದ್ರೆ ಇಲ್ಲಿಕಂತ ತಳಗೆ ಅದು ಆತು ಇದು ಆತಂದು ಕಿತಾಪತಿ ಮಾಡ್ತಾನೆ ರೀ. ಇವ ಕೊಂಪಂಡ ಬೀರಪ್ಪ ಮುತ್ತೇನು ಕೊಂಪಂಡ ಬರಬ್ಬರಿ ನೋಡಿ. ಇವಾಗ ಎಷ್ಟು ಬಾಂಡೆ ಅದಾವೆ, ತಿಕ್ಕಬೇಕ್ರಿ. ಮೇಡಮ್ ಅವ್ರು ಏನು ಮಾಡ್ತಾರೆ, ಮಾಡ್ತಾರೆ ನೋಡಬೇಕು. ತಿಕ್ಕಲ್ರಿ ಅವರು, ಹಸುನಾಗಲ್ಲಿ ಭಾಳ ಅದಾವು. ಬರ್ರಿ ಇಷ್ಟು ಮ್ಯಾಗೈತೆ ನೋಡಿ. 8 ಟೈಮು. ಇದಿಟ್ಟು ಕಸ ಗೂಡಿಸಿ ಮತ್ತೆ ಸಿಗ್ತೀನಿ. ಇಲ್ಲೇ ಶ್ರಾವಣಿದು ಕುಮಾರ್ದು ಜಾಕ್ ಆಯ್ತು. ಪೌಣೆ 10 ಹಾಕಿ ಬಂತು ಟೈಮು. ದೋಸೆ ಹಾಕೀನಿ. ಈ ಕಡೆ ಬಟಾಟಿ ಪಲ್ಯ ಮಾಡೀನಿ, ಕೆಂಪು ಖಾರ ಹಾಕಿ ಮಾಡಿ ನೋಡಿ. ಬಟಾಟಿ ಪಲ್ಯ ಗಡ್ ಚಟ್ನಿ ಮಾಡೀನಿ ರೀ. ಶ್ರಾವಣ್ ಕುಮಾರ ಹಾಕಿ ಕೊಟ್ಟೀನಿ.
ಶ್ರವಣಕುಮಾರ್ ಹಾಕೊಟ್ಟಿನಿ, ಶ್ರವಣಿಗೂ ಹಾಕಬೇಕು. ಹೋಗ್ರಿ ಚಟ್ನಿ ಉಣ್ಣಾಕತ್ತೋಡಿವ ನೋಡಿ. ದೋಸೆ ಮಸ್ತ್ ಬರಾಕತ್ತಾವು. ಗಟ್ ಚಟ್ನಿ, ಬಟಾಟಿ ಪಲ್ಯ, ದೋಸೆ ಸೂಪರ್ ಕಾಂಬಿನೇಷನ್. ಶ್ರಾವಣಿ ರೆಡಿ ಮಾಡಬೇಕು. ಬೀರಪ್ಪ ನಿತ್ಯಾಗ ಹೋಗಿ ಬಂದಾಗ ಆಯ್ತಾರಲ್ಲ, ಟ್ಯೂಷನ್ನ ಪೇಪರ್ ಐತ್ರಿ ಆಕಿ, ಹಿಂಗಾಗಿ ಸ್ಕೂಲಿಗೆ ಓದ್ತಾ ಹೊಡ್ಯಾಕಿ. ನವೋದಯ ಟ್ರೈನ್. ಸರ್ ಬ್ಯಾಡ ಅಂದ್ರೂ ಯಾಕೆ ಊರಿನಿಂದ ಊರೇ ಬರ್ತಾರ, ಬ್ಯಾಡ ತಂದಿ ರಜಾ ಎಲ್ಲ ಸಣ್ಣ ಕಾಲು ಬ್ಯಾನಾಗೈತಲ್ಲ, ಚಾಚ್ಕೊಂಡು ನಿಂತ ನೋಡಿ ಶ್ರವಣಕುಮಾರ್. ಟೇಸ್ಟ್ ಮಾಡಿ. ಹಾಂ ಟೈಮ್ ಆಗೈತೆ ನೋಡ್ರಿ. ಬರ್ರಿ ಟೈಮ್ ಏಟಾಗೈತೆ ಅಂತ ತೋರಿಸ್ತೀನಿ ನಿಮಗೂ ಕೂಡ. ಟೈಮು ಹೆಂಗೆ ಅದು ತನಕ ಜಲ್ದಿ ತಯಾರು ಮಾಡಿ ನೋಡಿ. ಉಳಿದ ಲೇಟಾ? ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಇನ್ನೂ ಒಂದು ಪುಟ್ಟು ಬಾಂಡೆ ಅದಾವು. ಮೊದಲಿಕ್ಕೆ ಸ್ಕೂಲಿಗೆ ಕಳಿಸಿ ಚಂದ ಮಾಡ್ಕೊತ ಕುಂದಿರ್ತು ನೋಡಿ. ಬರ್ರಿ ಮನೇನ ಎಲ್ಲ ಕ್ಲೀನಾಗೈತೆ ನೋಡಿ. 10 ನಿಮಿಷ ಕಮ್ಮಿ ಐತಿ. ಈ ಬೆಳಗ್ಗೆ ಗಟ್ಟಿ ಚಟ್ನಿ ಮಾಡಿ ತಿನ್ನಿಸಿದೆ. ಇವಾಗ ಒಗ್ಗರಣೆ ಹಾಕಿದ್ದು ನೋಡಿ. ಮತ್ತು ಅದೇ ಮಧ್ಯಾಹ್ನ ಆದರೂ ಅದೇ ಆಗುತ್ತೆ ಅಂಥೇಳಿ ಸ್ವಲ್ಪ ಟೈಮು ಒತ್ತಾಯ್ತು. ಇವತ್ತು ನಾವು ಊಟ ಮಾಡ್ಬೇಕು, ಮಧ್ಯಾಹ್ನ ಊಟಕ್ಕೇನೆ ಬಂತು. ಅದಕ್ಕೆ ಎಳಕ್ಕೆ ಚಟ್ನಿ ಮಾಡಿದೆ. ಈ ಕಡೆ ದೋಸೆ ಹಾಕ್ತೀನಿ ರೀ. ಶ್ರವಣಿನೂ ಬರ್ತಾಳ್ರಿ. ಇನ್ನು 12 ಗಂಟೆಗೆ ಸ್ಕೂಲ್ ಬೀಳುತ್ತೆ ಹಾಕಿದ್ದು, ಬರ್ತಾಳೆ ಇನ್ನು. ಈಗ ಅದಕ್ಕಂತ ದೋಸೆ ಹಾಕ್ಕೊಂಡು ನಾನು ನಾಷ್ಟ ಮಾಡಿರತ್ತಂತ ಈ ನಾಷ್ಟ ನೋಡಿ. ನಾನು ವಿಡಿಯೋ ಹಾಕಿದೆ ನಿನ್ನೆ. ಉಪ್ಪು ಇಲ್ಲ ಅಂದರೆ ಶನಿವಾರ ಏನೋ ಉಪ್ಪು ತರಿಸ್ಬಾರ್ದು ಅಂತ. ನನಗೆ ಗೊತ್ತಿಲ್ಲ ಸಿಸ್ಟರ್, ನೀವು ಕಮೆಂಟ್ ಮಾಡಿ ತಿಳಿಸಿದಕ್ಕೆ ಚಲೋ ಆಯಿತು. ಶನಿವಾರ ಉಪ್ಪು ತರಿಸ್ಬಾರ್ದು ನಮ್ಗೆ ಗೊತ್ತೇ ಬಿಡಿ, ಇಷ್ಟು ಕೇಳಿಲ್ಲ. ಮತ್ತು ಉಪ್ಪು ಎಣ್ಣೆ ಇರಕ್ಲೇ ತರಿಸಿಡಿ ಸಿಸ್ಟರ್, ಖಾಲಿ ಮಾಡಕ್ಕೆ ಬಿಡಬೇಡಿ ಅಂತ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದರು. ಒಬ್ಬರು ಸಿಸ್ಟರು ಶನಿವಾರ ಉಪ್ಪು ತರಿಸ್ಬೇಡ ಅಂತೇಳಿದ್ರು. ಒಬ್ಬರು ಸಿಸ್ಟರು ಎರಡೂ ಖಾಲಿ ಹಾಕಿ ಬಿಡಬೇಡ್ರಿ ಅಂತ ಕಮೆಂಟ್ ಹಾಕಿರಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನೋಡಿ ನನಗೆ ಗೊತ್ತಿಲ್ಲಾರ್ದು ಅನ್ನೋದು ನೀವು ಹೇಳ್ಕೊಡ್ತಿಲ್ಲ, ತುಂಬ ಖುಷಿ ಆಗುತ್ತೆ. ಬರ್ರಿ ನಾನು ಅಷ್ಟ ಹಾಕ್ಕೋತೀನಿ. ದೋಸೆ ನೋಡಿ ಮಸ್ತ್ ನೋಡಿ ಒಯ್ಯಾಕ, ದೊಡ್ಡ ದೊಡ್ಡ ದೋಸೆನೇ ಒಯ್ಬೋದು. ನಾನು ಊಟಕ್ಕೆಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡು ನಾನು ಏನೇನು ದೋಸೆ ಅಳಕ್ಕೆ ಚಟ್ನಿ. ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅಳಕ್ಕೆ ಚಟ್ನಿನೇ ಇಷ್ಟ ನೋಡಿ. ದೋಸೆದಾಗ ಗಡ್ ಚಟ್ನಿ ಹೋಗಲ್ರಿ ನನಗೆ. ನಮ್ಮ ಶ್ರವಣಕುಮಾರ್ ಇಷ್ಟಪಡ್ತಾರೆ ಗಡ್ ಚಟ್ನಿ. ಮತ್ತು 2ನೇ ಊಟಕ್ಕಂದ್ರೆ ಅವರು ತಿನ್ನಲ್ಲ, ಹಿಂಗಾಗಿ 1ನೇ ಊಟಕ್ಕೆ ಬೇಸಾಗುತ್ತೆ ಅಂತೇಳಿ ಗಡ್ ಚಟ್ನಿ ಮಾಡಿದೆ. ಒಗ್ಗರಣೆ ಹಾಕೋದು ಅಲ್ಲ ಮುಂಜಾನೆ ಟೈಮ್ದಾಗ ಲೇಟಾಗಿ ಎದ್ರೆ ಹೆಣ್ಮಕ್ಳು ದಗದ ಬಡ್ದಾಡ್ಬೇಕು ನೋಡಿ. ಎಷ್ಟು ಜಲ್ದಿ ಹತ್ತೀವಿ ಅಷ್ಟು ದಗದು. ಎಷ್ಟು ಜಲ್ದಿ ಆದ್ರೂ ಕೆಲಸ ಹಂಗೆ. ಲೇಟಾಗಿ ಆದ್ರೆ ಲೇಟಾಗಿ ಊಟ, ಜಲ್ದಿ ಆದ್ರೆ ಜಲ್ದಿ ಕೆಲಸ ಆಗುತ್ತೆ. ನೀನು 8 ಅನ್ನಕ್ಕೆ ಎಲ್ಲ ಬಟ್ಟೆ ಬಾಂಡೆ ಎಲ್ಲ ಕೆಲಸ ಮುಗಿದಿತ್ತು ನೋಡಿ. ಇವತ್ತು 12 ಆದರೂ ಇನ್ನೇನಿಲ್ಲ, ಬಟ್ಟೆ ಅದ ಬಾಂಡೆ ಅದ ಎಲ್ಲ ಕೆಲಸ ಹಂಗೆ ಐತೆ. ಮಲ್ಲಿ ದೋಸೆ ಹಾಕ್ಕೊಂಡು ಊಟ ಉಂಡು ಮತ್ತು ಲಾಗ್ ಕಂಟಿನ್ಯೂ ಮಾಡಿ ಬಟ್ಟೆ ಬಾಂಡೆ ಆಮೇಲೆ ಮಾಡ್ತೀನಿ ರೀ. ದೋಸೆ ಹಾಕ್ಕೊಂಡು ಸಿಗ್ತೀನಿ ರೀ ಮತ್ತು ಊಟ ಮಾಡೋಕೆ. ನೋಡಿರಿ ಫೈನಲ್ಲಾಗಿ ನಾನು ನಾಷ್ಟ ಮಾಡ್ಬೇಕಂದ್ರೆ ಟೈಮು 1:30 ಆಯ್ತು ನೋಡಿ. ಇನ್ನು ಒಂದು ತಾಸ್ನ್ಯಾಗ ಶ್ರವಣಿ ಬರ್ತಾಳೆ. ಶ್ರವಣಿ ಬೆಳಗ್ಗೆ 10 ಗಂಟೆಗೆ ಹೋಗ್ಯಾಳ, 2 ಗಂಟೆಗೆ ಬಿಡುತ್ತೆ. 2:30 ಆಗುತ್ತೆ ಆಕಿ ಮನೆಗೆ ಬರ್ಬೇಕಂದ್ರೆ. ಬಟಾಟಿ ಪಲ್ಯ, ಚಟ್ನಿ, ದೋಸೆ ಮಸ್ತ್ ಇರುತ್ತೆ ನೋಡಿ ಕಾಂಬಿನೇಷನ್ನು. ಇದನ್ನು ಸ್ವಲ್ಪ ಕೆಂಪು ಖಾರ ಹಾಕಿ ಮಾಡೀನಿ, ಚೆನ್ನಾಗಿರುತ್ತೆ ಟೇಸ್ಟ್. ಇದು ಕೂಡ ಶ್ರವಣ ಹೋಮ್ವರ್ಕ ಬರಿತೀನಿ ಅನ್ನೋದು ಗಾಳಿಗೆ ಒಂದು ಕಾಲು ತೆರೆದು ಹಾಕತ್ತಿತ್ತು. ಅವು ಹೋಮ್ವರ್ಕ ಬರೆಯಾಕತ್ತ ನೋಡಿ. ಬಾರಪ್ಪ ಊಟ ಮಾಡಬಾ ಅಂತ ನಾನು ಹಾಕತ್ತೀನಿ, ಬಿಟ್ಟು ಬರಲಾಗ್ಯಾನ. ನಾನು ನಾಷ್ಟ ಮಾಡ್ತೀನಿ ರೀ. ಅವ್ರಿಗೆ ಹಸು ಇಲ್ಲ. ಅವರು ಬೆಳಗ್ಗೆ 10 ಗಂಟೆಗೆ ಉಂಡಾರಲ್ಲ ಶ್ರವಣ, ಹಿಂಗಾಗಿ ಹಸು ಇಲ್ಲ ಮಮ್ಮಿ ಅಂದ. ನಾನು ನಾಷ್ಟ ಮಾಡಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ನೋಡಿರಿ ಇಲ್ಲೇ ನಾನು ಕೂಡ ದೋಸೆ ತಿಂದು ಹೊರ್ಯಾಕೆ ಬಂದೆ. ನಾಷ್ಟ ಮಾಡಿ 2 ದೋಸೆ ತಿನ್ಬೇಕಂದ್ರೆ ಅದು ಚಿಕ್ಕ ಬಿದ್ದು ಚಿಕ್ಕ ಆಯ್ತು ನೋಡಿ. ಹೋಗಲೇ ಇಲ್ಲ ಅವು ದೋಸೆ. ಬೇಕಾದ್ರೆ ಮೊದಲು 4 ದೋಸೆ ಉಂಟಿದ್ದೆ. ಇವಾಗ ಆರಾಮಿಲ್ಲಾರ ತಪ್ಪ ಸುಟ್ಟಾಯ್ತು, ಊಟನೇ ಹೋಗವಲ್ರಿ. ಬಾಯಿನೂ ಇನ್ನೂ ಸೈ ಇಲ್ಲಾರಂಗಾಗೈತೆ. ಏನು ಮಾಡ್ಬೇಕು ಹೇಳ್ರಿ. ಶ್ರಾವಣಿ ಕೂಡ ಬರ್ತಾ ಅನ್ನೋ ದೋಸೆ ಹಾಕ್ಕೊಟ್ರಾತಂತ ವೇಟ್ ಮಾಡಾಕತ್ತೀನಿ. ನನಗೆ ಊಟ ಉಣ್ಣಕ್ಕೆ ನಾನು ಉಣ್ಲಾರ್ಕನೆ ಮನುಷ್ಯಾಗ ಶಕ್ತಿ ಇರಂಗೆ ಆಗ್ಬಿಟ್ಟೈತೆ ನೋಡಿ. ಬರೇ ಸುಸ್ತಾಗುತ್ತೆ ರೀ. ಹಿಂಗಾಗಿ ಅವನು ಅಂದೆ, ಯಾವ ಹಿಂಗೆ ಆಕತ್ತೈತೆ ಅಂದೆ. ಯಾಕವ ಎಷ್ಟು ಕಾಡಾಕತ್ತು, 1 ವಾರ ಉರಿ ಮನ್ಗಂಡು ಬಡ್ದು ನಾನು ಬರ್ತೀನಿ ಇವತ್ತ ಅಂತೇಳಿ ಅವನು. ಅವ್ವ ಬರ್ಬೇಕಂದ್ರೆ ಲೇಟ್ ಆಗುತ್ತೆ ರೀ, ಸಂಜೆನೇ ಆಗುತ್ತೆ. 6:30 ಬರ್ತಾವಳೆ ಅವ್ವ. ವಿಡಿಯೋ ಮಾಡ್ತೀನಿ ನಾನು ಕೂಡ ನೋಡಿರಿ. ಏನು ಮಾಡೋದ್ರಿ, ಒಬ್ಬಂಟಿಗೆ ಬಾಳೆ ಹಂಗೆ ಆರಾಮಿಲ್ಲ ಅಂದರೂ ಕೆಲಸ ಮಾಡೋದೆ, ಹಂಗೆ ಓಡಾಡೋದು.
ತಿರುಗಾಡೋದು ಭಾಳ ಆದ್ರಿ ಆ ಕಡೆ ಈ ಕಡೆ ಸ್ಕೂಲ್ ಬಗ್ಗೆ ಅಡ್ಡಾಡೋದು ಕೇಳೋದು ಇದೇ ಆಯಿತು. ಇನ್ನು ಅಲ್ಲಿ ಶ್ರಾವಣಿ ಫಸ್ಟ್ ಹಚ್ಚಿ ಸಾಲಿ ಒಳಗೆ ಅಮೌಂಟ್ ಕೊಡ್ಬೇಕು, ಅವ್ರ ಬುಕ್ಕು 2,500 ರೂಪಾಯಿ ಕೊಡಬೇಕು. ಅವನು ಇಸ್ಕೊಂಬರಕ್ಕೆ ಆಗ್ತಾಯಿಲ್ಲ. ಈ ಕಡೆ ಗಾಳಿ ಬಿಸೋದಕ್ಕೆ ವ್ಯಾಪಾರನೂ ಇಲ್ಲ, ಸಿಕ್ಕಾಪಟ್ಟೆ ಜೀವನ ವರ್ಷಕ್ಕಿಟ್ಟು ಕಷ್ಟನೇ ಆಗತ್ತೆ ರೀ. ಇದು ಸುಲಭ ಅಲ್ಲ ನೋಡಿ, ಯಾಕೆ ಮಕ್ಕಳು ದೊಡ್ಡ ಆತಾವು ನೋಡ್ರಿ. ಇಲ್ಲೇ ಟೈಮು 4 ಗಂಟೆ ಆಗಿ ಬಂದೈತೆ. ನಾನು ಕೂಡ ಶ್ರಾವಣಗ ಕಾಲಿಗೆ ಎಣ್ಣೆ ಉಣಿಸಿ ತೊಳೆದು ಮಲ ಮಚ್ಚಿ ಅವಾಗ ಎಣ್ಣೆ ಕುಡಿಸಿ ಮುಕ್ಕೊಂಡಿದ್ದೆ. ಶ್ರಾವಣಿಗೆ ಕೂಡ ಬಂದು ದೋಸೆ ಹಾಕ್ಕೊಂಡು ತಿಂದೈತ್ರಿ ಮಗಳು. ದೋಸೆ ಹಾಕ್ಕೊಂಡು ತಿಂದು ಕದ ಮುಂದಕ್ಕೆ ಮಾಡಿ ತಾನು ಅರ್ಧರ ಗಾಸ್ಕೊಂಡು ಅರ್ಧರ ಗೊಚ್ಚೋ ಮುಕ್ಕೊಂಡ ಹೊಡಿ ಬಂದು ನನ್ನ ಎಬ್ಸಿಲ್ ನೋಡಿ. ಮಮ್ಮಿ ಮುಕ್ಕೊಂದೈತೆ ಬಿಡು ಅಂತೇಳಿ ತಾನು ಮುಕ್ಕೊಂದಾಳ. ಬರ್ರಿ ಇನ್ನು ಅಡುಗೆ ಮನೆ ಏನೂ ಸ್ವಚ್ಛ ಇಲ್ಲ, ಎಲ್ಲ ಅಲ್ಲದಲ್ಲೇ ಇಟ್ಟು ಮುಕ್ಕೊಂಬಿಟ್ಟು ನೋಡಿ. ಮನುಷ್ಯಾಗ ಎಲ್ಲ ಟೆನ್ಷನ್ ಒಬ್ರಿಗೆ ಆಗೋಣ ಭಾಳ ತೊಂದರೆ ಆಗತ್ತೆ ರೀ. ಏನು ಯಾರ ಮುಂದೆ ಹಿಂಗೆ ಐತೆ ಹಿಂಗಿಲ್ಲ ಅಂತ ಹೇಳ್ಕೊಳಂಗೂ ಇಲ್ಲ. ಎಲ್ಲನೂ ಒಬ್ಬೇಕೆ ನಿಭಾಯಿಸ್ಬೇಕು, ಎಲ್ಲನೂ ಒಬ್ಬೇಕೆ ನುಂಗಬೇಕು, ಎಲ್ಲನೂ ಒಬ್ಬೇಕೆ ನೋಡ್ಕೋಬೇಕು. ಸಾಕಾಗಿ ಬಿಡುತ್ತೆ ನೋಡಿ. ಇಷ್ಟು ಬಾಂಡೆನೂ ತಿಕ್ಕಿದೆ, ಎಲ್ಲನೂ ಮನೆಯಿಂದೆಲ್ಲ ಕ್ಲೀನ್ ಆಯಿತು. ಏನು ಮಾಡೋಕ್ಕಾಗಲ್ಲ ರೀ, ಜೀವನ ಹೆಂಗೆ ಬರ್ತಾ ಹಂಗೆ ಹೋಗ್ಬೇಕು. ನೀವು ಹೂವಿನ ಗಿಡಕ್ಕೆ ನೀರು ಹಾಕಿದ್ದು ನೋಡಿ. ಇನ್ನು ಹೊರಗಿನ ಬ್ಯಾರೆಲ್ಲ ನೀರು ಖಾಲಿ ಅದು, ಒಳಗೆ ಒಂದು ಅರ್ಧ ಬ್ಯಾರೆಲ್ ಅದಾವು. ನಾಳೆಗೆ ಮತ್ತು ಅವನು ಬರ್ತಾಳ್ರಿ, ನೀರು ಬೇಕಲ್ಲ, ಉಸುರಿಗೆ ಸಾಲಲ್ಲ, ಜಾಕಕ್ಕೆ ಅದಕ್ಕೆ ಬಟ್ಟೆ ಹೋಗ್ಬೇಕು. ದೊಡ್ಡಮ್ಮರ ಮನೆ ಮುಂದೆ ಒಕ್ಕೊಂಬರ್ಬೇಕಂತ ಮಾಡೀನಿ. ಬಾಂಡೆನೂ ಭಾಳ ಇದ್ದು ರೀ, ಬಾಂಡೆಗೂ 3-4 ಪುಟ್ಟಿ ನೀರು ಹೋದು. ಅವು ನೀರಿನ ಗುಂಡಿಗೆ ಇಷ್ಟು ಇದ್ದು ನೋಡಿ. ಇವೆಲ್ಲ ಸ್ವಚ್ಛದ ಬಾಂಡೆ ತಿಕ್ಕಿದೆ. ಇನ್ನು ಇವ್ನು ಬಿಟ್ರೆ ಮಾಡೋರಿಲ್ರಿ. ಸುಸ್ತಾಗೈತೆ ನಾವು ಇಲ್ಲಿ ಬಿಡಾಕಂದ್ರು ಬ್ಯಾಡ, ಕೆಲಸ ಮಾಡೋದು ಬ್ಯಾಡ ಅಂದ್ರೂ ಕೆಲಸ ಕೇಳ್ಬೇಕಲ್ರಿ. ಎಲ್ಲ ಅಲ್ಲಿದಲ್ಲೇ ಗೊಮ್ಮಂದ್ರೆ ಮನುಷ್ಯ ಸಮಾಧಾನ ಆಗಲ್ಲ. ಮತ್ತು ಅದಿಟ್ಟು ಸ್ವಚ್ಛ ಮಾಡಿ ಅಡುಗೆ ಮನೆ ಕಸ ಹುಡುಗಿ ಉಸು ಬಾಂಡೆ ತಿಕ್ಕಿದೆ. ಟೈಮ್ 5 ಗಂಟೆ ಆಯಿತು. ಇನ್ನು ದಡಮ್ಮರ ಮನೆಗೆ ಹೋಗಿ ಉಸು ಬಟ್ಟೆ ಹೊಕ್ಕೊಂಬಂದು ಅವ್ವ ಬಂದೇ ಬಿಡ್ತಾ. ಬಂದು ಗೋಧಿ ಹಿಟ್ಟು ನಾದಿ ಚಪಾತಿ ಮಾಡಬೇಕು, ಅನ್ನ ಮಾಡಬೇಕು, ಸಾರು ಮಾಡಬೇಕು. ಅವಾಗ ಮಾರಿ ತೊಂಬ ಅಂತೇಳಿ ಸೀಕ್ನಿ ಹಿಂಡ್ಬೇಕಂತೇಳಿ ಎಷ್ಟು ದಿನ ಆಯ್ತು ರೀ ಸೀಕ್ನಿ ಉಂಡೇ ಇಲ್ಲ. ಚಪಾತಿ ಸೀಕ್ನಿ ಅಂದ್ರೆ ನನ್ನ ಫೇವ್ರೇಟು. ಆ ಕಡೆ ಅವು ತುಟ್ಟಿ ಭಾಳ ಇರ್ತಲ್ಲ ಮಾನೇನು ಹಿಂಗಾಗಿ ತರ್ಲಾರಕ್ಕೆ ಸೀಕ್ನಿ ಮಾಡೇ ಇಲ್ಲ. ಶ್ರಾವಣಿ ಎಬ್ಬಿಸ್ತೀನಿ ರೀ. ಎಬ್ಬಿಸಿ ಕೇರಿ ಇವಾಗ ನೋಡ್ಕೊಂಬರಕ್ಕೆ ಹೋಗ್ತೀನಿ. ಆಕಿನೂ ಬರ್ತೀನಿ ಅಂದ್ರೆ ಕರ್ಕೊಂಡು ಹೋಗ್ತೀನಿ. ಇರ್ಲಿಕ್ಕಂದ್ರೆ ಶ್ರಾವಣ ಕುಂಬಾರನ ಮುಕ್ಕೊಂಡನ ಅವನು ಕೂಡ ಎಬ್ಬಿಸ್ತೀನಿ ರೀ. ಸಂಜೆ ಆತಿನ ಹೊತ್ತು ಮನೆ ಮುಕ್ಕೋಬಾರ್ದು. ಅವ್ವನು ಬಂದ್ಲು, ಅವ್ವ ಬಂದು ನೋಡಿ. ಬಾ ಅಮ್ಮ ನೀರು ಕೊಡ್ಬಾ ಚಿನ್ನ. ಅದು 6:30 ಅಲ್ಲೇ ಬಸ್ ಹತ್ತತ್ತ. ಯಾಕ ಅವ್ವ ಬಂದಾಡ್ರಿ. ಶ್ರಾವಣ ಫುಲ್ ಅವ್ವನ ಕೂಡ ಮಾತು ಹೇಳ್ತಾರೆ ನೋಡಿ. ಅವು ಬಂದ್ರೆ ಸಾಕು. ಕರೆಂಟ್ ಒಂದಿಲ್ಲ, ಕತ್ಲೈತೆ ನೋಡಿ. ಕ್ಯಾಮ್ರಾ ಕ್ಲಿಯರ್ ಬರವಲ್ದು. ಕರೆಂಟ್ ಬಂದು ಅಂದ್ರೆ ಮತ್ತೆ ವಿಡಿಯೋ ಚಲೋ ಮಾಡ್ತೀನಿ. ಬಸ್ ಒಂದು ಬಿಡಲ್ಲ ಅನ್ನಕತ್ತಿದ್ರಂತ ಮತ್ತು ಹಂಗೆ ಹಿಂಗೆ ಮಾಡಿ ಬಸ್ ಬಿಟ್ಟರು. ಬಂದ ಹೊಡಿ ಅವ್ವ 7 ಗಂಟೆ ಆಯ್ತು ಊರಿಗೆ ಬರ್ರಾಗವ್ವ. ದೇವ್ರ ಮುಂದೆ ದೀಪ ಹಚ್ಕೊಂಡು ಬೀರಪ್ಪ ಮುತ್ಯಾಗ ಹೋಗಿ ಬಂದು ಗೋಧಿ ಹಿಟ್ಟು ನಾದಿನಿ ಚಪಾತಿ ಮಾಡಾಕ. ಈ ಕಡೆ ಒಂದು ಸ್ವಲ್ಪ ಬಜ್ಜಿ ಮಾಡಿದ್ರತ್ತಂತ ಬಜ್ಜಿ ಹಿಟ್ಟು ಕಲಸಿ ನೋಡಿ ಉಳ್ಳಾಗಡ್ಡಿ ಹಾಕಿ. ಅವ್ವ ಮಾನ್ ಅಂತಂದಾಡ್ರಿ. ಅದಕ್ಕೆ 2 ಹಣ್ಣು ಸೀಕ್ನಿ ಹಿಂಡವ ಅಂತಂದೆ. ಕುಂತ ಹೊಡಿ ಅವ್ವ. ಇನ್ನು ಇವು 4 ಬಿರ್ಸೋದವು. 2 ಹಣ್ಣು ತೊಳ್ಕೊಂಬರ್ಬೇಕು. ಅವು ಅಟ್ಟೆ ಹಣ್ಣು ತೊಳ್ಕೊಂಬಾವಿ. ಅವಾಗೂ ಬಿಸಿನೀರು ಕಾಶೀನ್ರಿ. ಈಗ ಬಿಸಿನೀರು ಕಾಶಿ ನೋಡಿ. ಇಲ್ಲೇ ಏನು ಶ್ರಾವಣ ಕಾಲು ನೋಡಿ. ಶ್ರಾವಣ ಹಣ್ಣು ಸೀಕಣಿ ಹಿಂಡ್ತೀನಿ, ಇನ್ನೊಂದಿಟ್ಟು ಬಟ್ಟೆ ಹೋಗ್ಬೇಕಲ್ಲ ಸೀಕಿನ. ಅವು ಬಜ್ಜಿ ಅದಕ್ಕೆ ಬಜ್ಜಿ ಮಾಡಿದ ಅವಾಗಂತಾನ. ಬಜ್ಜಿ ಚಪಾತಿ ಬಟಾಟಿ ಪಲ್ಯ ಐತಿ ಹಾಕೊಂಡು ಉಣ್ಣಲಕ್ಕ. ಚಟ್ನಿ ಐತಿ. ಶಿವನ್ ಬೇಡ. ಒಂದು ಗವ ಅನ್ನಿತ್ತು ಶ್ರಾವಣಿಗೆ ಹೋಳಿ ಕೊಟ್ಟೀನಿ. ಟೈಮು 8 ಗಂಟೆ ಆಗೈತೆ ನೋಡಿ. ಇವಾಗ ಏನು ಬರಾಕತ್ತೈತೆ ಉಣ್ತೀನೋ ಸೀಕ್ನಿ ಚಪಾತಿ. ಯಾಕ ಮೊದಲ ಬಜ್ಜಿ ಮಾಡಿಕೊಡ್ತೀನಿ ರೀ ಶ್ರಾವಣಿಗೆ. ಚಲೋ ಎಣ್ಣೆನೇ ಮಾಡಿಬಿಡ್ತೀನಿ ರೀ. ಸುಮ್ಮನೆ ಸುಡುಗಾಡು ಎಣ್ಣೆ ತಿನ್ನಬಾರ್ದು ನೋಡಿ. ಬಜ್ಜಿ ಮಾಡಿ ಚಪಾತಿ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಬಟಾಟಿ ಪಲ್ಯ ಐತೆ. ಸೀಕ್ನಿ ಅಂತಾಳವ್ವ. ಸೀಕ್ನಿ ಚಪಾತಿ ಬಜ್ಜಿ ಬಟಾಟಿ ಪಲ್ಯ ನೋಡಿ. ಮತ್ತು ಅನ್ನ ಸಾರು ಮಾಡ್ಬೇಕಂದೆ. ಅನ್ನ ಸಾರು ಎಲ್ಲಿವ ನಾವು ಉಣ್ಣೋದಿಲ್ಲ, ಮಾಡಬೇಡ ಅಂದ್ಲವ್ವ. ಇವರು ಉಣ್ಣೋದಿಲ್ಲ ರೀ ಅನ್ನ ಸಾರು. ನಾವು ಮಾಡೋದೇ ಕಮ್ಮ, ಉಣ್ಣೋದೇ ಕಮ್ಮ. ಬರೇ ಬಜ್ಜಿ ಕೈ ತೆಗಿಯ. ಯಾರು ಬಂದಾರ? ಅಮ್ಮ ಯಾರು ಅಮ್ಮ ಎದಕ್ಕೆ ಬಂದ? ನೀ ಏನಂದಿ ಫೋನ್ಯಾಗ? ಫೋನ್ಯಾಗ ಅಮ್ಮ ಫೋನ್ ಹಚ್ಕೊಡು ಅಂತ ಅಂದನ್ರಿ. ನಮ್ಮವ್ವ ಫೋನ್ ಹಚ್ಚಿದೆ. ನಮ್ಮವ್ವ ಬರೋದು ಕನಸ್ನಾಗಿಲ್ಲ ಮನಸ್ನಾಗಿಲ್ಲ ನೋಡಿ. ದಿಢೀರನೇ ಬಂದಾಳ. ನಮ್ಮ ಶ್ರಾವಣ ಸಾಲ ನೋಡಿ
ನಮ್ಮ ಶ್ರಾವಣ ಒಂದು ಮಾತಂದ ಅವಾಗ ಕಣ್ಣ ನೀರು ಕಪ್ಪಾಳಿಗೆ ಬಂದಾವು, ಅದಕ್ಕೆ ಓಡ್ ಬಂದ್ರೆ ಆತು ಬಿಡು ಅಂತೇಳಿ. ಏನಂದೆ ಅಮ್ಮಗ? ಏನಂದೀವ? ಇವ ನನ್ನ ಫೋನ್ ಆರಾಮದಿ ಅಮ್ಮ ಅಂತಂದ. ಆರಾಮದಿನಪ್ಪ, ನೀ ಆರಾಮದಿ ಇಲ್ಲ ಅಂದೆ. ಕಾಲು ಆರಾಮದಿ ಅಮ್ಮ ಅಂದ. ಫೋನ್ಯಾಗ ನಾನು ನೀರು ಬಿಡಾಕತ್ತಿದ್ನಿವ, ಆರಾಮದಿನಪ್ಪ ಅಂತಂದೆ. ಎಲ್ಲಿ ಅಮ್ಮ ಅಂದ, ಹೊಲ್ಲಾಗದೀನಪ್ಪ ಅಂದೆ. ಏನು ಮಾಡಕತ್ತಿ ಅಮ್ಮ ಅಂದ, ನೀರು ಬಿಡಾಕತ್ತೀನಿ ಅಮ್ಮ, ನೀರು ಬಿಡಾಕತ್ತೀನಪ್ಪ ಅಂದೆ. ಫೋನ್ ಹಚ್ಚಿದ್ದೀನಿ ರೀ ಅಮ್ಮಗೆ, ಇವತ್ತು ಸಂಡೇ ಅಲ್ಲ, ನಾನು ಫೋನ್ ಇಟ್ಟು ಕೇಳಿ ಕುಂತೀನಿ. ಹಚ್ಚಾನ್ರಿ ಫೋನು, ಮಾತಾಡಕತ್ತಾನ, ಅದನ್ನ ಹೇಳಕತ್ತಾಳ್ರಿ ಅವ್ವ. ನೀರು ಬಿಡಾಕತ್ತೀನಪ್ಪ ಅಂದೆ. ನನ್ನ ಕಾಲು ಕಮ್ಮಿ ಆಗೈತೇನಲ್ಲ ಅಂತಂದೆ. ಕಾಲು ಅಮ್ಮ ನನ್ನ ಕಾಲು ಮಲಮ್ಮ ಎಣ್ಣೆ ಹಾಕ್ಯಾಳ ಮಮ್ಮಿ, ಬುರು 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 ಬರಾಕತ್ತೈತಿ, ಹೊಲಸು ಬರ್ತೈತಪ್ಪ ಅಂತ ನಾ ಅಂದೆ. ಅಮ್ಮ ನನ್ನ ಕಾಲು ಬ್ಯಾನಾಗೈತಿ, ಕಾಲು ಚಚ್ಕೊಂಡು ಉಣ್ತೀನಿ ಅಮ್ಮ, ನನ್ನ ಕಾಲು ಯಾರು ಮಾತಾಡ್ಸಿ, ನನಗೆ ಯಾರು ಮಾತಾಡ್ಸಕ್ಕೆ ಬರ್ತಾರೆ ಅಮ್ಮ ನನ್ನ ಅಂತೇಳಿ ಅಂದೆವ. ಯವ್ವ ಹಿಂಗಂದಲ್ಲಿ ಖುಷಿಯಾಗಿ ಅಂತೇಳಿ ಬರ್ತೀನಿ ನಾಳೆಪ್ಪ ಅಂತೇಳಿ ಅಂದು ಸಂಕಟ ಆಗ್ತೇವ. ಬಂದ್ಬಿಟ್ಟೆ ಕಟ್ಟಿ ನಾಳೆ ಮುಂಜಾನೆ ಮತ್ತೆ ನೀರು ಬಿಡು ಹೊತ್ತಿಗೆ ಓದೋದು ಚಿಂತಿಲ್ಲ ಬಿಡಕಡೆ ಬಂದ್ಬಿಟ್ಟೆ. ಕಾಲು ಬ್ಯಾನ್ ಆಗೈತಲ್ರಿ, ಆವಾಗ ಏನು ಅನ್ಸೈತನ, ಇನ್ನು ಯಾರು ಮತ್ತೆ ಹಸ್ಬೇಕು ಅಮ್ಮನ ನಮ್ಮ ಅವ್ವ ತಡ್ದಿಲ್ರಿ, ಜೀವ ಬಂದ್ಬಿಟ್ಟ ಹೊಡಿ. ಮತ್ತು ಏನು ಮಾಡೋದ್ರಿ, ಅವು ಯಾರು ಮುಂದೆ ನನ್ನ ಮುಂದೆ ಹೇಳ್ಬೇಕು, ಇಲ್ಲಿಕ್ಕೆ ಅವ್ರ ಮುಂದೆ ಹೇಳ್ಬೇಕು, ಬಿಟ್ರೆ ಯಾರು ಮುಂದೆ ಹೇಳ್ಬೇಕು? ನಾ ಹೇಳಿದ್ರೆ ನನ್ನ ಹಿಂಗೆ ಇವು ಹಿಂಗೆ ಗಂಟು ಬಂದವು. ಸರೋನಿ ಅಕ್ಕಿ ಅಮ್ಮ ಮುದಿಕೆಯ ಗೊತ್ತಿಲ್ಲ, ಆಕಿಗೆ ಮಾನೆ ಸಿಕ್ಕಿಂಡ್ರೆ ಗೊತ್ತಿಲ್ಲ. ಇಷ್ಟೇ ಗಟ್ಟಿಯಾಗಿರ್ಲಿ ಸಾಕವ, ಗಟ್ಟಿಗೆ ಇಟ್ಟೇ ಇರಲಿ. ಬೆಲ್ಲ ಹಾಕ್ಬಿಡು, ಬೆಲ್ಲ ಕೊಡು ಸರೋನಿ. ನಮ್ಮವಾಗ ಹಾಕತ್ತಿದ್ವಿ ಒಬ್ರು ಅಮ್ಮ ಮುಂದೆ ಹೇಳಿ. ಹೊರಪ್ಪಿದ್ದು ನನ್ನ ಅನ್ಯಾಕೆ ನೆನಪಿದ್ರು, ಯಾರು ಬರ್ತಿದ್ರು ಅನ್ನೋದು ಯಾಕೆ ಕೇಳ್ತಿದ್ರು, ಅದಕ್ಕೊಂದು ಹೇಳ್ತಿದ್ದ. ನಾನು ತೋರ್ಸಿ ನಮ್ಮ ದವಾಖಾನೆ ತೋರಿಸಿದೇವ. ಮತ್ತೆ ಏನು ಕಾಡೋದು, ಸಂಜೆ ಬಸ್ಸಿಗೋ ಸಾಲಿಂತ ಬಂದಿಂದ ಕಾಡ್ಯಾರ ಹೂಳಾಗಿ, ಅವಾಗ ಹಂಗೆ ಕಾಡ್ಯಾರ ಮಾಮ ಹೂಳಾಗಿ, ನೀವು ಒಳ್ಳೇದು ಮಾಡ್ಯಾನ, ಹಂಗೆ ಒಳ್ಳೇದಾಗಿ. ಏನು ಮಾಡೋದು, ಎಷ್ಟಕ್ಕೆ ದೇವರು ನಮ್ಮಿಂದ ನಂಗೆ ಆಗಿಬಿಡ್ತ. ಅದಾನ ಹಿಂದ ಕಾಡ್ತಾನ. ಅಮ್ಮ ಕೊಡ, ಅಮ್ಮಗೆ ಬೆಲ್ಲ ಗುಂಡು ಕೊಡವ, ಬೆಲ್ಲ ಹೊಡೆದ ತುಂಬ ನೀರು ಒರೆಸು. ಬರೀ ಕಡೆ ಬಜ್ಜಿ ಮಾಡಾಕತ್ತಿ ನೋಡಿ, ಬಿಸಿ ಬಿಸಿ ನೋಡ್ರಿ. ಇಲ್ಲೇ ಫೈನಲ್ ಆಗಿ ಕಾಂಡ ಬಜ್ಜಿ ರೆಡಿ ಅದ ನೋಡಿ, ಮಸ್ತ್ ಆಗ್ಯಾವ್ರಿ ಬಜ್ಜಿ. ಟೇಸ್ಟ್ ಮಾತ್ರ ಇಷ್ಟ ಅದು. ಇದೇ ಎಣ್ಣೆಗಾನೆ ಹಚ್ಚಿ ಚಪಾತಿ ಮಾಡಿಬಿಡ್ತೀನಿ ನೋಡಿ. ಚಪಾತಿ ಮಾಡಾಕತ್ತೀನಿ, ಟೈಮ್ 9 ಗಂಟೆ ಆಯಿತು. ಬರ್ರಿ ಚಪಾತಿ ಮಾಡಿ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಜ್ಜಿ ಹೆಂಗೆ ಹೆಸ್ರಣ್ಣ? ಶ್ರಾವಣಿ ತಿಂದಾಳ್ರಿ, ಶ್ರಾವಣಿ ತಿಂದ. ಅಂಗಡ್ಯಾಗ ಇಂಥವು ಕಾಂಡ ಬಜ್ಜಿ ಅಷ್ಟು ತುಟ್ಟಿ ಬೀಳ್ತಾವು. ಇವು ಅರ್ಧ kg ಆತವ್ರಿ ಹೆಚ್ಚು ಕಮ್ಮಿ. ಶ್ರಾವಣಿ ತಿಂದಾರಿ ನೋಡ್ರಿ. ಫೈನಲ್ ಆಗಿ ಅವ್ವ, ನಾನು, ಶ್ರಾವಣಿ, ಶಿವಕುಮಾರ್ ಎಲ್ಲರೂ ಕುಂತ್ಕೊಂಡು ಊಟ ಮಾಡಿದ್ವಿ. ತುಂಬ ಖುಷಿ ಆಯ್ತು ರೀ ಇವತ್ತಿನ ಊಟ. ಏನೋ ಒಂದು ಸ್ಪೆಷಲ್ ಅನ್ನಿಸ್ತು. ಒಂದು ಚಪಾತಿನೂ ಜಾಸ್ತಿ ಊಟ ಮಾಡಿದ್ದು ನೋಡಿ. ಶ್ರಾವಣಕುಮಾರನ ಅವ್ವ ಬಂದಿದ್ಲಲ್ಲ, ಒಂದು ಚಪಾತಿ ಉಂಡ ಬಜ್ಜಿ ಹಚ್ಕೊಂಡು ಅವಾಗ ಉಣಿಸ್ಲಿಲ್ಲ, ತಾನೇ ಊಟ ಮಾಡಿದ. ಅದೊಂದು ಖುಷಿ. ಇಲ್ಲಿ ಕಂಡು ಡೈಲಿ ರಾತ್ರಿ ಊಟ ಅವಾಗ ಊಟ ನಾನೇ ಮಾಡಿಸ್ತೀನಿ ರೀ. ಬೆಳಗ್ಗೆ ಊಟ ನಾನೇ ಮಾಡಿ ಕಳಿಸ್ತೀನಿ. ಮಧ್ಯಾಹ್ನ ಒಂದು ಉಂಡು ಬರ್ತಾನೆ ನೋಡಿ. ಸಾಲಾಗಿ ಏಟು ಉಂತಾನೋ ಏಟು ಬಿಡ್ತಾನೋ ಗೊತ್ತಿಲ್ಲ. ಇಲ್ಲಿ ಅಗ್ರ ಆಗ್ಯಾವಲ್ರಿ, ಅಗ್ರ ಕಲಿ ಹೋಗ್ಯಾಡಿ, ಅಷ್ಟೇ ಕಲಿ ಹಂಗೆ ಕಾಣುತ್ತಾ. ಇವತ್ತೇನೋ ಒಂದು ಅವ್ವ ಬಂದಾಳ್ರಿ, ತುಂಬ ಖುಷಿ ಆಯಿತು, ಮನಸ್ಸನ್ನು ಅಗ್ರ ಆಯ್ತು ನೋಡಿ. ದಿನ ನಮ್ಮದು ಬಾಳ್ಯದಾಗ ಇರೋದ್ರಿ ಜಂಬಾಟ್ನ್ಯಾಗ ಅದು ಇದು ಅದು ಮಾಡಬೇಕು ಇದು ಮಾಡ್ಬೇಕಂತೇಳಿ. ಇದು ಜೀವನ ಅನ್ನೋದು ಭಾಳ ಕಷ್ಟಪಡ್ಬೇಕ್ರಿ. ಎಷ್ಟೇ ನಾವು ಹೈಫೈ ಜೀವನ ಮಾಡ್ತೀವಿ ಅಂದ್ರೂ ಕಷ್ಟಪಡಲೇಬೇಕ್ರಿ. ಹೈಫೈ ಜೀವನಕ್ಕೆ ಈಗ ಹೈಫೈ ಜೀವನಕ್ಕೆ ಕಷ್ಟದ ಜೀವನಕ್ಕೆ ಏನೆಲ್ಲ ವ್ಯತ್ಯಾಸ ಐತಂದ್ರೆ, ಇವಾಗ ನೋಡಿ ನಾವೇ ಯೂಟ್ಯೂಬ್ ಮಾಡ್ತೀವಿ, ನಾವು ಒಂದು ಲಾಗ್ ಮಾಡ್ತೀವಿ, ಎಲ್ಲರೂ ಒಂದು ಲಾಗ್ ಮಾಡ್ತಾರೆ. ಜನ ಎಂತ ಇಷ್ಟಪಡ್ತಾರೆ ಅಂದ್ರೆ, ಒಳ್ಳೇದು ಯಾರೂ ಇಷ್ಟಪಡಲ್ರಿ, ಕೆಟ್ಟದ್ದಂತೂ ಅಲ್ಲ, ಕೆಟ್ಟದಂತೂ ಇಷ್ಟಪಡಲ್ಲ. ಅವ್ರಿಗೆ ಹೆಂಗೆ ಜನಗಳಿಗೆ ಹೆಂಗಿರ್ಬೇಕಂದ್ರೆ, ತಾಸಿಗೊಂದು ಬಟ್ಟೆ ಚೇಂಜ್ ಮಾಡಬೇಕು, ತಾಸು ಲಿಪ್ಟಿಕ್ ಹಚ್ಕೋಬೇಕು, ಐಬ್ರೋ ಮಾಡಿಸ್ಕೋಬೇಕು, ಪ್ರತಿಯೊಂದು ಚಲಿಕೆ ನೋಡ್ತಾರೆ. ಈಗೆಲ್ಲ ಕಾಲ್ಮ ನಡೆದ ಚಲ್ಕಿ ಮ್ಯಾಗ ಐತ್ರಿ. ಮತ್ತು ಮನೇನೂ ಹೈಫೈ ಇರ್ಬೇಕ್ರಿ, ಕಿಚನ್ ಮತ್ತು ಹಿಂಗೆ ಬೆಡ್ರೂಮು ಈ ಥರ ಒಂಥರ ಮನೆ ಹೈಫೈ ಇರಬೇಕು. ಆ ಥರ ಇತ್ತಂದ್ರೆ ಇಷ್ಟಪಡ್ತಾರೆ ವಿಡಿಯೋ. ನಾವು ಎಷ್ಟೇ ಕಷ್ಟಪಟ್ಟು ಡೈಲಿ ಮಾತಾಡ್ತೀವಿ, ಡೈಲಿ ವಿಡಿಯೋ ಮಾಡ್ತೀವಿ, ಎಲ್ಲ ಹೇಳ್ತಿರ್ತೀವಿ, ಹಿಂಗೈತ್ರಿ ಇವತ್ತಿನ ಲೈಫ್ ಸ್ಟೈಲ್ ಹಿಂಗೈತೆ, ಇಷ್ಟು ಕಷ್ಟ ಐತಿ ಜೀವನ ಅನ್ನೋದು ಏನನ್ನೋದು ನಾವು ತೋರಿಸ್ಕೊಡ್ತಿರ್ತೀವಿ. ಆದರೂ ನಮ್ಮಂಥವ್ರಿಗೆ ಯಾರೂ ಸಪೋರ್ಟ್ ಮಾಡಲ್ಲ. ಈಗ ನೋಡಿ ರೊಕ್ಕ ಹೆಂಗೆ ಖರ್ಚು ಮಾಡಬೇಕು, ಎಲ್ಲಿ ಹೋಗಿ ಅಮೌಂಟು ಖರ್ಚು ಮಾಡೋದು ಎಲ್ಲರೂ ಹೇಳ್ಕೊಡ್ತಾರೆ, ಅಮೌಂಟ್ ಉಳಿಸೋದು ಯಾರೂ ಹೇಳ್ಕೊಡಲ್ಲ. ಅಮೌಂಟ್ ಖರ್ಚು ಮಾಡೋಕೆ ಖರ್ಚು ಮಾಡ್ತೀವಿ ರೀ, ಇಲ್ಲಾರ ಏನು ಖರ್ಚು ಮಾಡ್ಬೇಕಾಗತ್ತಾ?
ಇವಾಗ ನಾವು ಹೆಂಗೆ ಬಂದು ನೋಡಿ ಆ ದಾರಿ ಕೂಡ ಹೋಗ್ಬಿಡ್ತೀವಿ ನಾವು. ಇನ್ನೊಬ್ಬರದ್ದು ನೋಡಿ ಕಲಿಯೋದು ಮಾಡಿದ್ದು. ಇವಾಗ ನಾವು ಯೂಟ್ಯೂಬ್ ಮಾಡೀವಿ, ನಾವು ತಾಸಿಗೊಂದು ಡ್ರೆಸ್ ಹಾಕ್ಕೋಬೇಕು, ತಾಸಿಗೊಂದು ಲಿಪ್ಟಿಕ್ ಹಚ್ಕೋಬೇಕು ಅಂತ ನಾವು ಮಾಡ್ಕೋತಾ ಹೋದ್ವಿ ಅಂದ್ರೆ ನಮ್ಮ ಜೀವನ ನಡೆಯಲ್ರಿ. ಯಾಕಂದ್ರೆ ನನ್ನ ಮಕ್ಕಳ ಭವಿಷ್ಯನೇ ನನ್ನ ಕೈಯಾಗೈತಿ. ಅವರಿಬ್ಬರು ಭವಿಷ್ಯ ಒಂದು ರೂಪಿಸ್ಬೇಕು. ಪ್ರತಿಯೊಂದು ಜವಾಬ್ದಾರಿ ಮ್ಯಾಗಿತ್ತಂದ್ರೆ ಯಾರೂ ಆ ಥರ ಮಾಡೋಕ್ಕಾಗಲ್ಲ. ಜವಾಬ್ದಾರಿ ಇರ್ಲಿಕ್ಕಂದ್ರೆ ಏನೋ ತಾಯಿ ತಂದೆ ಸಿಕ್ಕಾಪಟ್ಟೆ ಗಳಿಸಿಟ್ಟಿದ್ರಂದ್ರೆ ಅವರು ಮನ್ಯಾಗ ಅನುಕೂಲ ಇತ್ತು, ಆಸ್ತಿ ರೊಕ್ಕ ರೂಪಾಯಿ ಅನುಕೂಲ ಇತ್ತಂದ್ರೆ ಫುಲ್ ಎಂಜಾಯ್ ಮಾಡ್ತಾರೆ ಜೀವನ. ನಾವೇನೈತೆ ಇಷ್ಟು ಕಷ್ಟಪಡ್ಬೇಕ್ರಿ, ಕಷ್ಟಪಟ್ರೇ ಜೀವನ. ಈಗ ಎಷ್ಟೇ ತಾಯಿ ತಂದೆ ಗಳಿಸ್ಯಾರಂದ್ರೂ ನಾವು ಕಷ್ಟಪಡಲೇಬೇಕು. ಯಾಕಂದ್ರೆ ತಾಯಿ ತಂದೆ ಗಳಿಸಿದ್ದು ಏಟಾಗಲಿ ತವ್ರ ಮನೆಯಾಗಿ ನಾವು ಏನು ಮದುವೆ ಆಗಿ ಬರ್ತೀವಲ್ಲ, ತವ್ರ ಮನೆಯಾಗ ಇರ್ತೀವಲ್ಲ, ಅವಷ್ಟೇ ನಮ್ಮ ತವ್ರ ಮನೆ ಸಂಬಂಧಪಡುತ್ತೆ ರೀ. ಕೊಟ್ಟೇನು ಕುಲು ಕೊರ್ತಂತ. ಆದರೂ ಏನೋ ಎಲ್ಲ ಈಗಿನ ವಾತಾವರಣ ಅಕ್ಕ ತಂಗಿ ಅಣ್ಣ ತಮ್ಮಗೆ ಎಲ್ಲಿ ಬೆಲೆನೇ ಇಲ್ಲ. ಆದರೂ ನಮ್ಮ ಅಣ್ಣ ಆಗಿರ್ಬೋದು, ನಮ್ಮ ಅಕ್ಕ ಆಗಿರ್ಬೋದು, ನಮ್ಮ ಅವ್ವ ಆಗಿರ್ಬೋದು, ಪ್ರತಿಯೊಂದು ನನ್ನ ಮ್ಯಾಗ ಅಷ್ಟು ಜೀವದಾರಿ ನೋಡ್ಕೋತಾರ. ಅವ್ರದ ಒಂದು ಧೈರ್ಯ, ಅವ್ರದ ಒಂದು ಪುಣ್ಯ ನೋಡಿ. ಎಲ್ಲರದು ಹಾಗೆ ಇರಲ್ಲ. ದೇವ್ರು ಒಂದು ಕಡೆ ಒಂದು ಕೊಟ್ಟಿರ್ತಾನೆ, ಒಂದು ಕಿತ್ಕೊಂಡಿರ್ತಾನ. ನಂದ ಅಷ್ಟೆಲ್ಲ ತವ್ರ ಮನೆ ಚಲೋ ಐತೆ, ಮತ್ತೊಬ್ರೊಬ್ರು ತವ್ರ ಮನೆ ಹಿಂಗೆ ಒಬ್ರೊಬ್ರು ತವ್ರ ಮನೆ ಒಬ್ಬರ ಪರಿಸ್ಥಿತಿ ಇರ್ತೈತಿ. ಆದ್ರೆ ಅವ್ರು ಗಂಡು ಮನೆ ಚಲೋ ಇರ್ತಾರೆ. ತವ್ರ ಮನೆ ಚಲೋ ಇರ್ಲಿಕ್ಕಂದ್ರೆ ಗಂಡು ಮನೆ ಚಲೋ ಇರ್ತಾ, ಗಂಡು ಮನೆ ಚಲೋ ಇರ್ತಂದ್ರೆ ತವ್ರ ಮನೆ ಚಲೋ ಇರ್ತಾ. ಎಲ್ಲರಿಗೂ ದೇವ್ರು ಅವ್ರದ್ದೇ ಆದಂಥ ಅವ್ರಿಗೊಂದು ಕಷ್ಟನೂ ಕೊಟ್ಟಿರ್ತಾರೆ, ಸುಖನೂ ಕೊಟ್ಟಿರ್ತಾರೆ. ನಮಗೆ ಆಗಿರ್ಬೋದು, ಎಲ್ಲರ ಜೀವನದಲ್ಲಿ ಒಂದು ಕಷ್ಟ ಇದ್ದೇ ಇರುತ್ತೆ ರೀ. ಮೊದಲು ಇದನ್ನು ತಲೆ ಇಟ್ಕೋಬೇಕು ನಾವು. ನೋಡಿ ಅವ್ರ ಜೀವನ ಹೆಂಗೈತಿ, ನಮ್ಮ ಜೀವನ ಇಷ್ಟು ಯಾಕೆ ಕಷ್ಟ ಐತಿ, ಅವ್ರಿಗೂ ಒಂಥರ ಕಷ್ಟ ಇರ್ತೈತಿ ಅನ್ಕೊಂಡು ಹೋಗ್ಬಿಟ್ವಿ ಅಂದ್ರೆ ಈ ಜೀವನ ಕಷ್ಟ ಅನ್ಸೋದೇ ಇಲ್ರಿ. ಆದರೆ ಇವಾಗೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ವಿಡಿಯೋ ಓಡು ಅಂದ್ರೆ ಹೈಫೈ ಜೀವನ ಏನೈತಿ, ಇವತ್ತು ಇವ್ರ ಜೀವನದಾಗ ಏನಾಯ್ತು, ಎಷ್ಟು ಅಮೌಂಟ್ ಖರ್ಚು ಮಾಡಿದ್ರು, ಏನು ತಂದರು, ಏನು ಬಿಟ್ಟರು, ಶಾಪಿಂಗ್ ವಿಡಿಯೋ ಇಂಥ ಭಾಳ ಓಡ್ತಾವ್ರಿ. ಆದ್ರೆ ನಮಗೆಲ್ಲ ಅಷ್ಟಿಲ್ಲ. ಎಷ್ಟಾಗುತ್ತೆ ಮನೇನ ವಿಡಿಯೋ ಮಾಡಿ ಮನ್ಯಾಂದ ನಾವು ಈ ಥರ ಜೀವನ ಮಾಡ್ಕೊಂಡು ತಿಂದ್ರೆ ಹಿಂಗಿರ್ತೀವಿ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಹಿಂಗೆ ಹೋಲ್ರಿ, ಆದಷ್ಟು ನೀವು ವಿಡಿಯೋಗಳು ಶೇರ್ ಮಾಡಿರಿ, ಆದಷ್ಟು ಸಪೋರ್ಟ್ ಮಾಡಿ. ಯಾಕೆ ಸಣ್ಣ ಯೂಟ್ಯೂಬರ್ ಏನೋ ಒಂದು ಹೆಲ್ಪ್ ಆಗಲಿ, ಒಂದು ಏನೋ ಮಾಡ್ಬೇಕಂತೆ ಮಾಡಾಕತ್ತಿರ್ತಾರೆ, ಅದಕ್ಕೆಲ್ಲ ನೀವು ಕೈ ಜೋಡಿಸಿದ್ರಂದ್ರೆ ನಮ್ಮ ಕಷ್ಟಕ್ಕೂ ಹೆಲ್ಪ್ ಆಗುತ್ತಾ. ಇವಾಗ ನೋಡಿ ಈ ನೆಟ್ ಮಾತ್ರ ಎಲ್ಲರೂ ಇದ್ದೇ ಇರುತ್ತೆ. ಈ ನೆಟ್ ಇರೋರು ಯಾರು ಫೋನ್ ಇರಲ್ಲ. ಆ ನೆಟ್ ನಿಮ್ದೇನು ₹1 ಖರ್ಚಾಗಲ್ಲ. ಲೈಕ್ ಒತ್ತಿರೋ ರೊಕ್ಕ ಹೋಗಲ್ಲ, ಶೇರ್ ಮಾಡಿ ರೊಕ್ಕ ಹೋಗಲ್ಲ. ನೆಟ್ ಒಂದು ಹಾಳಾಗುತ್ತೆ ರೀ. ಪ್ರತಿಯೊಬ್ಬ ಇಲ್ಲಿ ಹಳ್ಳಿ ಕಡೆ ಏನಂತಾರ, ಹಳ್ಳಿ ಕಡೆ ಗೊತ್ತಿಲ್ಲ ನೋಡಿ, ಲೈಕ್ ಒತ್ತಿರ ಈಕಿ ರೊಕ್ಕ ಹೋಗ್ತಾವೆ, ನಮ್ಮ ರೊಕ್ಕ ಕಟ್ಟಾತಾವು ಫೋನ್ಪೇದಾನು, ಈಕಿಗೆ ವಿಡಿಯೋ ರೊಕ್ಕ ಕಟ್ಟಾತಾವ ಅಂತೇಳಿ ಎಷ್ಟೋ ಜನ ಹಿಂಗೆ ತಿಳ್ಕೊಂಡಿದ್ದು ಆ ಥರ. ಆದ್ರೆ ನೋಡೋರು ನೋಡಿ ಸಪೋರ್ಟ್ ಮಾಡ್ತೀರಿ. ಇನ್ನೂ ಇಷ್ಟು ವ್ಯೂಸ್ ಎಲ್ಲ ಡೌನ್ ಆಗಿಬಿಟ್ಟಾವು. ಇನ್ನೊಂದು ಬೇಜಾರು ಏನಂದ್ರೆ ಮೊನ್ನೆ ಒಂದು ವಿಡಿಯೋಕ್ಕೂ ಆಗಿತ್ತು, ಇವತ್ತು ವಿಡಿಯೋಕ್ಕಾಗಿತ್ತು. ಮೊನಿಟೇಷನ್ ಆನ್ ಮಾಡಿರ್ತೀನಲ್ಲ, ಡಾಲರ್ ಅಕೌಂಟ್ ಆಗೋದು ಚಿಹ್ನೆನೇ ಆನ್ ಮಾಡಿಲ್ರಿ. ಮೊನ್ನೆ $1 ಹೋಗುತ್ತೆ, ಇವತ್ತೊಂದು $1 ಹೋಗುತ್ತೆ ನೋಡಿ. 2 ವಿಡಿಯೋ ಅಂದ್ರೆ ಹೆಚ್ಚು ಕಮ್ಮಿ $2 ನೋಡಿ. 2 ವಿಡಿಯೋ $2 ಓಡಿದ ಲೆಕ್ಕ ಎಲ್ಲ ಹಾಳಾಯ್ತು ನೋಡಿ. ಹಿಂಗಾಗಿ ನನಗೆ ಯಾಕಂದ್ರೆ ಇದು ಯಾಕೆ ಮಿಸ್ಟೇಕ್ ಆಗುತ್ತಂದ್ರೆ ಅಷ್ಟು ಜವಾಬ್ದಾರಿ ರೀ. ಒಂದು ಕಡೆ ಜವಾಬ್ದಾರಿ ಯಾರು ನೋಡ್ಕೋತಾರ, ಈ ಕಡೆ ಅದು ನಾನು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ಯಾರ ಬಟ್ಟೆ ಗಿರಾಕ್ಯಾರ ಬಲ್ಲಿ ಯಾರ ಬಲ್ಲಿ ಆ ಕಡೆ ಅವ್ರಿಗೆ ಕುಂತೀನಿ ಅಂದ್ರೆ ಇದು ನೋಡೋಕ್ಕಾಗಿಲ್ಲ. ಅದು ಎಲ್ಲ ಅದನ್ನು ಮೊನಿಟೇಷನ್ ಆನ್ ಆಪಿರ್ತಾ ಆನ್ ಮಾಡಿದ್ರೆ ನಮ್ಗೆ $1 ಕೊಡ್ತಾರೆ, ಲಿಕ್ಕಂಗೆ ಕೊಡಲ್ಲ. ಮೊನ್ನೆ ಏನಾದರೂ ಎಷ್ಟು ಹೊಡಿತೀರಿ, ಅದು 200 ವಾಚವರೆಗಿತ್ತು. ಅದಕ್ಕೇನೋ $1 ಬರ್ತಿತ್ತು, 2000 ಮ್ಯಾಗಿತ್ತು. ಅದು ಮೊನಿಟೇಷನ್ನೇ ಆನ್ ಮಾಡಿಲ್ಲ, ಮರ್ದು ನೋಡೇನ್ರಿ. ಹಾಗೇನು 0.21 ಇಷ್ಟು ಕುಡಿಯತ್ರಿ. ಈಗ ನಿನ್ನೆ ವಿಡಿಯೋಕ್ಕೂ ಹಂಗಾಗೈತಿ, ತುಂಬ ಬೇಜಾರಾಗೈತೆ ನೋಡಿ. ವ್ಯೂಸನ್ನು ಕಮ್ಮಿ ಆಗ್ಯಾವು ನೋಡಿ. ಯೂಟ್ಯೂಬ್ ಮಾಡೋರಿಗೆ ಒಂದಿಟ್ಟು ವ್ಯೂಸ್ ಬಂದು ಅಂದ್ರೆ, ಅಷ್ಟು ಲೈಕ್ ಬಂದು ಅಂದ್ರೆ ಭಾಳ ಖುಷಿ ಪಡ್ತೀವಿ ನಾವು ಕೂಡ. ನಮ್ಮದು ಕೂಡ ಟೈಟಲ್ನಾಗ ತಮ್ನೇಲ್ನಾಗ ಮಿಸ್ಟೇಕ್ ಆಗಿ ಆ ಥರ ಆಗಿರ್ತಾವೆ. ಮತ್ತು ಪ್ರತಿದಿನ ನಾವು ಕೂಡ ಕರೆಕ್ಟ ಯಾವ್ದಾರ ಸುಳ್ಳು ತಮ್ನೇಲ್ ಹಾಕಿ ಸುಳ್ಳು ಟೈಟಲ್ ಹಾಕಕ್ಕೆ ಬರಲ್ಲಲ್ರಿ. ಇದ್ದಂಗೆ ಹೇಳಬೇಕು. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ನಾನು ಏನಾದರೂ ತಪ್ಪು ಮಾತಾಡಿದಂದ್ರೆ ದಯವಿಟ್ಟು ಕ್ಷಮೆ ಇರಲಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.